ಹಲೋ ಹಾಯ್ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಶ್ರಾವ್ಸ್ ಮಹಿ. ಏನು ಎಲ್ಲರೂ ತುಂಬ ಬ್ಯುಸಿಯಾಗಿದ್ದಾರೆ ಅಂತ ಅನ್ಕೊಳ್ತಿದ್ದೀರಾ? ಹೌದು, ನಮ್ಮ ದೀಪಗುಳಿಯಲ್ಲಿ ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ತುಂಬಾನೇ ಪ್ರಿಪರೇಷನ್ಸ್ ನಡೀತಿತ್ತು. ಬಲೂನ್ಸ್ ಊದುದು, ಬಲೂನ್ಸ್ ಕಟ್ಟುದು, ಪ್ರತಿಯೊಂದು ಕೂಡ. ಕೆಲವು ಬಲೂನ್ಸ್ ಅಂತೂ ಊದಿದಾಗೇನೆ ಒಡೆದೋಗ್ತಿತ್ತು. ನಮ್ಮ ಶಾಪಲ್ಲಿ ಎಲ್ಲನೂ ಸ್ಟಾಫ್ನವರಿಗೆ ಬಿಟ್ಬಿಡಲ್ಲ, ನಮ್ಮ ಬಾಸ್ನವ್ರು ಕೂಡ ಬಂದು ನಮ್ಮೊಟ್ಟಿಗೆ ಜಾಯಿನ್ ಆಗ್ತಾರೆ. ಸೊ ಹಾಗಾಗಿ ಎಲ್ಲರೂ ತುಂಬ ಎಕ್ಸೈಟೆಡ್ ಆಗಿ ಬಲೂನ್ ಓದೋದ್ರಲ್ಲಿ ಬ್ಯುಸಿ ಇದ್ರು. ನಮ್ಮ ಹರ್ಷಿ ಅಂತೂ ಬಲೂನ್ ಊದ್ತಿದ್ಲ, ಬಲೂನ್ ಇದು ಗಾಳಿಯನ್ನು ರಿಟರ್ನ್ ತಗೊಳ್ತಿದ್ದ ಅಂತ ಅವಳಿಗೆ ಗೊತ್ತು. ಇನ್ನೊಂದ್ ಕಡೆಯಿಂದ ಪ್ರಮೋದಣ್ಣ ಹಾಗೂ ರಘುವಣ್ಣ ಬಲೂನ್ ಕಟ್ಟೋದ್ರಲ್ಲಿ ಬ್ಯುಸಿ ಆಗಿದ್ರು. ಹಾಗೇನೆ ನಿತೀಶ್ ಸರ್ ಕೂಡ ಹೆಲ್ಪ್ ಮಾಡಿದ್ರು. ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ನಾನಿವತ್ತು ಸಾರಿ ವೇರ್ ಮಾಡಿದ್ದೆ. ನಾನಿವತ್ತು ಶಾಪಿಗೆ ಸ್ವಲ್ಪ ಬೇಗನೆ ಹೋಗಿದ್ದೆ, ಹಾಗಾಗಿ ಸೋಮಣ್ಣ ಮತ್ತೆ ಪ್ರಮೋದಣ್ಣ ಬಂದಿದ್ರು. ನಾನು ಸ್ಕೂಲಲ್ಲಿ ಇರುವಾಗ ಇದೇ ರೀತಿ ಪ್ರೊಸೆಷನ್ ಹೋಗ್ತಿದ್ದೆ. ನಾವು ಕೂಡ ಭಾರತ್ ಮಾತಾ ಕಿ ಜೈ ಅಂತ ಸ್ಲೋಗನ್ ಕೂಡ ಕೂಗಿದ್ದು ಉಂಟು. ಎಲ್ಲ ಸ್ಟಾಫ್ನವರಿಗೂ ಬ್ಯಾಂಡ್ ಹಾಗೂ ಬ್ಯಾಚ್ ಕೊಟ್ಟಿದ್ರು. ಹಾಗೇನೆ ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ನಮ್ಮ ಶಾಪಲ್ಲಿ ಆಫರ್ಸ್ ಕೂಡ ಇತ್ತು. 10 ಇಂದ 25% ವರೆಗೂ ಕೂಡ ವೇಸ್ಟೇಜ್ ಮೇಲೆ ಆಫರ್ ಇತ್ತು. ರಜೆ ಆಗಿರೋದ್ರಿಂದಾಗಿ ಪೇರೆಂಟ್ಸ್ ಅವರೊಟ್ಟಿಗೆ ಮಕ್ಕಳು ಕೂಡ ಶಾಪಿಗೆ ಬಂದಿದ್ರು. ಹಾಗಾಗಿ ನಿತೀಶ್ ಸರ್ ಕೆಲವು ಮಕ್ಕಳಿಗೆ ಕ್ವಶನ್ಸ್ ಕೇಳಿ ಕರೆಕ್ಟ್ ಆನ್ಸರ್ ಕೊಟ್ಟವರಿಗೆ ದೀಪಗೋಲ್ಡ್ನ ಕಡೆಯಿಂದ ಸ್ಟೇಷನರಿ ಐಟಮ್ಸ್ ಗಳು ಕೊಡ್ತಿದ್ರು. ನಮ್ಮ ಶಾಪಿಗೆ ಬಂದಿರುವ ಕಸ್ಟಮರ್ಸ್ಗೂ ಕ್ವಿಸ್ ಕ್ವಶನ್ಸ್ ಗಳು ಇತ್ತು. ಅದರಲ್ಲಿ ಕರೆಕ್ಟ್ ಆನ್ಸರ್ ಬಂದವರಿಗೆ 1 ಗ್ರಾಮ್ ಸಿಲ್ವರ್ ಕಾಯಿನ್ ಕೂಡ ಸಿಕ್ತಿತ್ತು. ಇಷ್ಟೆಲ್ಲ ರೆಡಿಯಾಗಿ ಬಂದ್ಮೇಲೆ ನಮ್ಮದು ಫೋಟೋ ಸೆಷನ್ ಇಲ್ಲದಿದ್ರೆ ಹೇಗೆ ಹೇಳಿ? ನಮ್ಮ ಸುಜ್ಜಿ ಅಂತೂ ತುಂಬಾ ಎಕ್ಸೈಟೆಡ್ ಆಗಿದ್ಲು. ಫೋಟೋಸ್ ಹೇಳಿದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ಲರೂ ಒಂದೊಂದು ಪ್ಲೇಸ್ ಅಲ್ಲಿ ನಿಂತಿದ್ರು. ಹಾಗೇನೆ ನಮ್ಮ ಬಾಸ್ ಕೂಡ ಡೈರೆಕ್ಷನ್ಸ್ ಕೊಟ್ರು. ಈ ಸರ್ತಿ ರಘುವಣ್ಣ ಕೂಡ ಡೈರೆಕ್ಷನ್ ಕೊಡ್ಲಿಕ್ಕೆ ಜಾಯಿನ್ ಆಗಿದ್ರು. ದೇಶಕ್ಕೆ ಸ್ವತಂತ್ರ ಸಿಕ್ಕಿ 80ನೇ ವರ್ಷದ ಸ್ವತಂತ್ರೋತ್ಸವಕ್ಕೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.